ಪರ್ಣ ಆಫೀಸಿಗೆ ಲೇಟ್ ಆಯ್ತು, ಕಾಫಿ ರೆಡಿನಾ? ಹಾ ತಂದೆ. ಬೇಗ ಬೇಗ. ಹೇ ಗೆಳೆಯ ಬಾರೋ. ನಿನ್ ಡಾರ್ಲಿಂಗ್ ಬಂದಿದ್ದ ನೋಡು, ಡಬಲ್ ಕಾಫಿ ಕುತ್ಕೋ. ಆಮೇಲೆ ಏನಪ್ಪ ದಿಢೀರ್ ಅಂತ ಒಳ್ಳೆ IT ರೇಟ್ ಮಾಡೋ ಥರ ಬಂದ್ಬಿಟ್ಟಿದ್ಯಾ? ಯಾಕಪ್ಪ ಬರಬಾರ್ದ? ಹಂಗಲ್ಲ, ಸುಳ್ವೆ ಕೊಡ್ತಾ ಬಂದಲ್ಲ, ಅದಕ್ಕೆ ಕೇಳಿದೆ. ಏನ್ ಸಮಾಚಾರ? ಏನಿಲ್ಲಪ್ಪ, ಸುಮ್ಮನೆ ಹಾಗೆ ಕ್ಯಾಶುವಲ್ ಆಗಿ ಬಂದೆ. ಹಾಯ್ ಡುಮ್ಮಾ ಸರ್. ಹಾಯ್ ಡಾರ್ಲಿಂಗ್. ಕಾಫಿ. ಥ್ಯಾಂಕ್ ಯು. ಹಲೋ ಡುಮ್ಮಾ ಸರ್, ಏನ್ ಅಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ? ಕಾಫಿ ಕುಡೀರಿ, ತಣ್ಣಗಾಗೋಗುತ್ತೆ. ಹಾ, ನಾವು ನೀನ್ ನೋಡ್ತಾ ಇದ್ರೆ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾ ಇರೋ ತರ ಇದೆ. ಕಿಲೋಮೀಟರ್ ಗಟ್ಟಲೆ ಆಳ ಇಳಿದು ಬಿಟ್ಟಿದ್ಯಲ್ಲೋ. ಆನಂದ, ನೀನನ್ನ ಒಂದು ವಿಷಯ ಕೇಳಬೇಕು. ಹಿಂಗೆ ಹೇಳ್ತಿದ್ದಾನೆ ಅಂದಮೇಲೆ ವಿಷಯ ಸೀರಿಯಸ್ ಆಗಿರುತ್ತೆ. ಅದೇನು ಹೇಳಪ್ಪ? ಸೀರಿಯಸ್ ಅಂತಲ್ಲ, ಈಗ ಭೂಮಿಕಾ ಅವರು ತವ್ರ ಮನೆಯಿಂದ ಇದ್ದಕ್ಕಿದ್ದಾಗೆ ನಮ್ಮ ಮನೆಗೆ ವಾಪಸ್ ಬಂದ್ಬಿಟ್ರು. ನಾನು ಅವ್ರ ಹತ್ರ ಮಾತಾಡಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಬಟ್ ನನ್ನ ಅನುಮಾನ ಏನಂತ ಹೇಳಿದ್ರೆ, ಲಾಸ್ಟ್ ಟೈಮ್ ನೀವಿಬ್ರು ನಾನು ಹೇಳಿದಾಗ ಏನೋ ಸಾಹಸ ಎಲ್ಲ ಮಾಡಿದ್ರಲ್ಲಪ್ಪ, ಆ ಥರ ಏನಾದರೂ ಇದೆಯಾ? ಆ ಥರ ಅವ್ರೇನಾದ್ರು ನಿನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದಾರಾ? ಏನಾದರೂ ಇದ್ರೆ ಹೇಳಪ್ಪ. ಇಲ್ಲ ಕಣಪ್ಪ, ನನಗೇನು ಗೊತ್ತಿಲ್ಲ. ಆನಂದ್, ಸುಳ್ಳು ಹೇಳ್ಬೇಡ. ಏನಾದರೂ ವಿಷಯ ಆಯಿತು ಅಂದರೆ ಹೇಳ್ಬಿಡು. ಅದನ್ನು ಮುಚ್ಚಿಡೋದು, ಅದರಿಂದ ಇನ್ನೊಂದೇನಾದರೂ ಎಡ್ವರ್ಟ್ ಆಗೋದು, ಕೈಕಾಲು ಮುರ್ಕೊಂಡು ಮನೆಗೆ ಬರೋದು, ಆಮೇಲೆ ನಾನು ನಿನ್ನ ಸೇವೆ ಮಾಡೋದು, ಇದು ಯಾವುದು ಬೇಡಪ್ಪ. ದಯವಿಟ್ಟು ಹೇಳ್ಬಿಡು. ಅಮ್ಮ, ದೇವ್ರಣ್ಣ ಅಂತದ್ದು ಏನಿಲ್ಲಮ್ಮ. ಅಲ್ಲ, ಕದ್ದು ಮುಚ್ಚಿ ಮಾಡಿದ್ರೆ ಪರವಾಗಿಲ್ಲ. ಗೆಳೆಯ ನೇರವಾಗೇ ಬಂದು ಕೇಳ್ತಿದ್ದಾನಲ್ಲ, ಹೀಗಿದ್ದಾಗ ನಾನು ಸುಳ್ಳು ಹೇಳ್ಬಿಡ್ತೀನಾ? ನನ್ನ ನಾಳೆಗೂ ಆ ಥರದ್ದು ಏನಿಲ್ಲ. ಗೆಳೆಯ ನಿಜವಲ್ಲೂ ನನಗೇನು ಗೊತ್ತಿಲ್ಲಪ್ಪ. ನಂಬೋದಾ ನಿನ್ನ? ಅಯ್ಯ, ನಾನೇ ಇಟ್ಟರು ನಂಬಲ್ಲ ಅಂದ್ರೆ ನೀನು ಏನು ಮಾಡಲೆ ನಾನು? ನಿಜ ಗೊತ್ತಿಲ್ಲಪ್ಪ ನನಗೆ. ಗೆಳೆಯ, ಅದಕ್ಕೆ ವಾಪಸ್ ಬಂದ್ಮೇಲೆ ಹೇಗಿದ್ದಾರೆ? ನಾರ್ಮಲ್ ಆಗಿದ್ದಾರೆ ತಾನೆ? ದಿಢೀರಂತ ವಾಪಸ್ ಬಂದ್ರು ಅನ್ನೋದು ಬಿಟ್ರೆ ನಾರ್ಮಲ್ ಆಗೇ ಇದ್ದಾರೆ. ಆದರೆ ತವ್ರ ಮನೆಗೆ ಹೋದವರು ಒಂದಿನಕ್ಕೆ ವಾಪಸ್ ಬಂದ್ರಲ್ಲ, ಯಾಕೆ ಅಂತ ನನಗೆ ಡೌಟ್ ಆಗ್ತಾ ಇದೆ. ಹಿಂಗೋ ಕಂಡುಹಿಡಿಯೋದು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಸರ್ ನಮಸ್ತೆ. ಅದೇ ಮಗು ಕಿಡ್ನ್ಯಾಪ್ ಬಗ್ಗೆ, ಆನಂದ್ ಮೇಲೆ ಅಟ್ಯಾಕ್ ಆಯ್ತಲ್ಲ ಅದು, ಮತ್ತು ನನ್ನ ಮೇಲೆ ಅಟ್ಯಾಕ್ ಆಗಿದ್ದು, ಇದೆಲ್ಲ ಎನ್ಕ್ವೈರಿ ಏನಾಯಿತು, ಏನಾದರೂ ಅಪ್ಡೇಟ್ಸ್ ಇದೆಯಾ ಕೇಳೋಣ ಅಂತ ಫೋನ್ ಮಾಡಿದ್ದೆ. ಸಾರಿ ಸರ್, ನಾನೊಂದು ಸ್ವಲ್ಪ ಬ್ಯುಸಿ ಇದ್ದೆ, ಅಪ್ಡೇಟ್ ಮಾಡೋಕ್ಕಾಗಲಿಲ್ಲ. ನಮಗೆ ಅದರ ಸಂಬಂಧಪಟ್ಟಾಗೆ ಕೆಲವು ಕಾಲ್ ರೆಕಾರ್ಡ್ ಸಿಕ್ಕಿವೆ. ಓ, ಕಿವಿನೂ ಕೇಳಿಸ್ತಿಲ್ಲ, ಮಾತು ಬರ್ತಿಲ್ಲ. ಯಾಕೇನಾಯ್ತು? ನೀನೇನು ಹೇಳ್ತೀಯೋ ನನಗೆ ಅರ್ಥ ಆಗ್ತಿಲ್ಲ ಗಂಗಣ್ಣ. ಸರಿ ಬಿಡು, ತುಂಬಾ ವರ್ಷ ಆದ್ಮೇಲೆ ಸಿಕ್ತಲ್ಲ ನೀನು, ನನಗೆ ಅದೇ ಖುಷಿ. ನನಗೆ ಬಹಳ ಖುಷಿ ಆಯ್ತು ಗಂಗಣ್ಣ ನಿನ್ನ ನೋಡಿ. ಏನ್ ಸಮಾಚಾರ, ಹೇಗಿದೆ ಜೀವನ? ಅಲ್ಲ ನೋಡಿ, ಎಷ್ಟು ವರ್ಷ ಆಗ್ಬಿಡ್ತು ನೀನು ನೋಡಿ. ನಾನು ಗಿಡ ಎಲ್ಲ ಬೆಳೆಸ್ಕೊಂಡ್ಬಿಟ್ಟಿದ್ದಲ್ಲ ನೀನು. ಆದ್ರೂ ನೋಡಿದ ತಕ್ಷಣ ಗುರ್ತು ಸಿಕ್ಬಿಟ್ಟೆ ನೀನು. ಬೇಜಾರಿನ ವಿಚಾರ ಅಂದ್ರೆ ನಿನಗೆ ಮಾತು ಬರ್ತಿಲ್ಲ, ಕಿವಿ ಕೇಳಿಸ್ತಿಲ್ಲ. ಏನಾಯ್ತು ಅಂತ ತಿಳ್ಕೊಳ್ಳೋಣ ಅಂದ್ರೆ ನೀನು ಹೇಳಿದ್ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು ಖುಷಿಯಾದ ವಿಚಾರಪ್ಪ ಅಂದ್ರೆ ನೀನು ನನಗೆ ಸಿಕ್ಕಿತ್ತು. ಯಾರು ಸರ್ ಇವರು? ಗಂಗಣ್ಣ ಅಂತ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ದ. ನನ್ನ ನಿಯತ್ತಿನ ಬಂಟ ನೆಂಟ ಎಲ್ಲ. ನನ್ನ ಜೀವನದಲ್ಲಿ ಏನೇನೋ ನಡೆದ್ಬಿಟ್ಟು ನಾನು ಜೈಲಿಗೆ ಹೋಗ್ಬಿಟ್ನಲ್ಲ, ಆಗಿಂದ ಇವನು ನಾನು ನೋಡ್ಲೇ ಇಲ್ಲ. ಇವನು ನೋಡಿದ್ಮೇಲೆ ನನ್ನ ಫ್ಯಾಮಿಲಿ ನೋಡಿದಷ್ಟೇ ಖುಷಿ ಆಯ್ತು ನನಗೆ. ಏನು ಮಾಡೋದೀಗ? ಮಲ್ಲಿ ಇವ್ರ ಮಗಳು ಅನ್ನೋದು ಯಾವ ಕಾರಣಕ್ಕೂ ಗೊತ್ತಾಗಬಾರ್ದು. ಗುಟ್ಟನ್ನ ಗುಟ್ಟಾಗಿ ಇಟ್ಕೋಬೇಕು. ಇಷ್ಟು ವರ್ಷ ಕಳೆದೇ ಹೋಯ್ತಲ್ಲ ಗಂಗಡ, ಅಂತೂ ಸಿಕ್ಬಿಟ್ಟೆ ನೀನು. ಈ ಸಿಟಿ ಅನ್ನೋ ಸಮುದ್ರದಲ್ಲಿ ಮುತ್ತು ಸಿಕ್ಕಂಗಾಯ್ತು ನೀನು. ಸರಿ ಬಾ, ಮನೆಗೆ ಹೋಗಿ ಮಾತಾಡೋಣ. ಇಷ್ಟು ವರ್ಷ ಆದ್ಮೇಲೆ ಸಿಕ್ಕಿದ್ಯಾ, ಮಾತಾಡೋದು ತುಂಬಾ ಇದೆ, ಬಾ ಹೋಗೋಣ. ಏನ್ ಇಷ್ಟೊಂದು ಚೀಪಾಗಿ ಮಾತಾಡ್ತಾ ಇದೀಯಾ? ನಾನ್ ಚೀಪಾಗಿ ಮಾತಾಡ್ತಿಲ್ಲ ಅತ್ತೆ, ನಿಮ್ ಮಗ ಚೀಪ್ ಕೆಲಸ ಮಾಡಿದಾನೆ ಅಂತ ಹೇಳ್ತಿದ್ದೀನಿ. ನಿಮ್ ಮಗ ಇಂದ ಮಲ್ಲಿಗೆ ಅನ್ಯಾಯ ಆಯ್ತು, ಹಾಗಾಗಿ ಅವರಿಬ್ರು ಮದುವೆ ಮಾಡಿಸ್ದೆ. ಆ ವಿಷಯದಲ್ಲಿ ನಾನು ಯಾವ ತಪ್ಪು ಮಾಡಿಲ್ಲ ಅತ್ತೆ. ಇನ್ಫ್ಯಾಕ್ಟ್ ನಿಮ್ ಮಗ ಮಾಡಿರೋ ತಪ್ಪನ್ನ ಸರಿ ಮಾಡೋ ಕೆಲಸ ಮಾಡಿದ್ದೀನಿ. ಆದ್ರೆ ಅವರು ತಿದ್ಕೊಳ್ತಾನೆ ಇಲ್ಲ. ಅವ್ರ ಹಳೆ ಚಾಳಿನ ಮುಂದುವರಿಸ್ತಿದ್ದಾರೆ. ಇನ್ನೊಬ್ಳ ಹಿಂದೆ ಬಿದ್ದು ಮತ್ತೆ ಮಲ್ಲಿಗೆ ಅನ್ಯಾಯ ಮಾಡ್ತಿದ್ದಾರೆ.
ಒಂದು ವೇಳೆ ಈ ವಿಷಯನ ನಾನು ಗೌತಮ್ ಅವ್ರ ಹತ್ರ ಹೇಳಿದಿದ್ರೆ ಮನೇಲಿ ಒಂದು ದೊಡ್ಡ ರಾತ ಅಂತಾನೆ ನಡೆದಿರೋದು. ಅದಕ್ಕೆ ನಾನು ಅವ್ರ ಹತ್ರ ಏನು ಹೇಳಿದೆ, ಜಯದೇವ್ ಅವ್ರ ಹತ್ರ ನೇರವಾಗಿ ಮಾತಾಡಿದ್ದೀನಿ. ತಿತ್ಕೊಳ್ಳಿ ಅಂತ ಬುದ್ಧಿ ಮಾತು ಹೇಳಿದ್ದೀನಿ, ಎಚ್ಚರಿಸಿದ್ದೀನಿ. ಒಂದು ವೇಳೆ ಅವ್ರು ಏನಾದರೂ ಈ ಸತಿ ಸರಿ ಹೋಗದೆ ಇದ್ರೆ, ಎಲ್ಲಾನು ಇಷ್ಟಕ್ಕೆ ಬಿಡದೆ ಇದ್ರೆ, ನಾನು ಖಂಡಿತ ಗೌತಮ್ ಅವ್ರ ಹತ್ರ ಈ ವಿಷಯನ ಹೇಳ್ತೀನಂತೆ. ಆಗ ನಾನು ಯಾರ ಮಾತು ಕೇಳಲ್ಲ. ಆಮೇಲೆ ಮುಂದಾಗೋ ಪರಿಣಾಮಕ್ಕೆ ನಿಮ್ಮ ಮಗನೇ ಕಾರಣ ಆಗಿರ್ತಾರೆ. ಆ ಜವಾಬ್ದಾರಿನ ಅವರೇ ಹೊರಬೇಕಾಗುತ್ತೆ. ಆಗ ನನ್ನ ಹತ್ರ ಬಂದು ಈ ವಿಷಯನ ಹೇಳಬೇಕಾಗಿತ್ತಲ್ಲ ಭೂಮಿಕಾ ಅಂತ ನೀವು ನನಗೆ ಪ್ರಶ್ನೆ ಮಾಡಬೇಡಿ. ಅದಕ್ಕೆ ಈಗಲೇ ನಿಮಗೆ ಬಂದು ಹೇಳ್ತಿದ್ದೀನಿ, ನೀವು ಅವ್ರನ್ನ ಕರೆದು ಬುದ್ಧಿ ಹೇಳಿ. ನಾನು ಟೈಮ್ ಕೊಡ್ತಿದ್ದೀನಿ ತಿತ್ಕೊಳ್ಳೋಕ್ಕೆ. ಅದು ಅವ್ರಿಗೂ ಒಳ್ಳೇದು, ನಿಮಗೂ ಒಳ್ಳೇದು, ಎಲ್ರಿಗೂ ಒಳ್ಳೇದು. ಏನ್ ನಿನ್ ಮಾತಿನ ಅರ್ಥ? ಇದನ್ನೆಲ್ಲ ನಾನು ಅವನಿಗೆ ಹೇಳ್ಕೊಟ್ಟು ಅವನ ಹತ್ರ ಮಾಡಿಸ್ತಾ ಇದ್ದೀನಿ ತಾನ? ನಾನು ಯಾಕಂತ ಕೆಲಸ ಮಾಡಲಿ? ನನಗೆ ಅದ್ರ ಬಗ್ಗೆ ಏನು ಗೊತ್ತೇ ಇಲ್ಲ. ನೀನ್ ನೋಡಿದ್ರೆ ನಾನೇ ಏನೋ ಹೇಳಿ ಮಾಡಿಸಿದ ಥರ ಮಾತಾಡ್ತಾ ಇದೀಯಾ. ನೀವು ಹೇಳಿ ಮಾಡಿಸ್ತಿದ್ದೀರಾ ಅಂತ ನಾನು ಹೇಳ್ತಿಲ್ಲ. ಆದರೆ ನೀವು ಪ್ರಶ್ನೆ ಮಾಡದೆ ಸುಮ್ಮನೆ ನೋಡ್ತಿದ್ದೀರಲ್ಲ, ಅದರಿಂದ ಇದೆಲ್ಲ ಆಗ್ತಿದೆ ಅಂತ ಹೇಳ್ತಿದ್ದೀನಿ. ತಾಯಿಯಾಗಿ ಅವ್ರನ್ನ ತಿತ್ತೋ ಕೆಲಸ ನೀವು ಮಾಡಬೇಕಿತ್ತು, ಆದರೆ ಅದನ್ನ ನೀವು ಮಾಡಿಲ್ಲ. ನಿಮ್ಮ ಮಗ ಕೆಡೋದಕ್ಕೆ ಇಂಡೈರೆಕ್ಟಾಗಿ ನೀವೇ ಕಾರಣ ಆಗ್ತಿದ್ದೀರಾ. ತಾಯಿ ಸ್ಥಾನದಲ್ಲಿ ನಿಂತು ದಯವಿಟ್ಟು ಅವನು ಬುದ್ಧಿ ಹೇಳಿ. ಒಂದು ಹೆಣ್ಣಿನ ಜೀವನನ ಹಾಳಾಗೋದನ್ನ ತಪ್ಪಿಸಿ. ಮಕ್ಕಳನ್ನ ಮುದ್ದು ಮಾಡೋದಷ್ಟೇ ಅಲ್ಲ ಹೆತ್ತವ್ರ ಕೆಲಸ ಅತ್ತೆ. ಮಕ್ಕಳು ದಾರಿ ತಪ್ಪಿದಾಗ ಅವರನ್ನ ತಿದ್ದೋ ಜವಾಬ್ದಾರಿನೂ ಇರುತ್ತೆ. ಎಲ್ಲ ನಿಮ್ಮ ಕೈಯಲ್ಲಿದೆ. ನೋಡಿ ಏನು ಮಾಡ್ತೀರಾ ಅಂತ. ಮುಂದಕ್ಕಾಗೋ ಪರಿಣಾಮಕ್ಕೆ ದಯವಿಟ್ಟು ನನ್ನನ್ನು ಬ್ಲೇಮ್ ಮಾಡಬೇಡಿ. ನೀವೇನು ಮಾಡದೇ ಇದ್ರೆ ನಾನೇನು ಮಾಡಬೇಕೋ ಅದನ್ನು ಮಾಡೇ ಮಾಡ್ತೀನಿ. ಹೆಚ್ಚಾಗಿ ಏನಾದರೂ ಹೇಳಿದರೆ ಕ್ಷಮಿಸಿ.